ಸಿಲಿಂಡ್ರನ್ನ ಮನೆ ತಗೊಂಬಂದು ಹಾಕ್ತಾರಲ್ಲ ನೋಡಿ ಜನ ಗೊರ್ರಂತ ಐತೆ ಫಸ್ಟ್ ರಾಘವೇಂದ್ರ ಸ್ವಾಮಿ ಭಕ್ತರು ಮಾಕ. ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಐಕೆ ನರಸಿಂಹ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಗೈಸ್, ಇವತ್ತು ಬೆಳಿಗ್ಗೆನೆ ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ. ಹೊಟ್ಟೆಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಐಡಿಯಾ ಬಂತು. ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಒಂದು ಸಿಲಿಂಡ್ರ್ ಐತಂತೆ, ಖಾಲಿ ಸಿಲಿಂಡ್ರನ್ನ ತೊಗೊಂಡೋಗಿ ನಮ್ಮ ಅಕ್ಕವ್ರ ಮನೆಗೆ ಹಾಕ್ಬಿಟ್ಟು ನಮ್ಮ ಅಕ್ಕವ್ರ ಮನೆಯಲ್ಲಿರೋ ತುಂಬಿರೋ ಸಿಲಿಂಡ್ರನ್ನ ನಮ್ಮ ಮನೆಗೆ ಎತ್ಕೊಬರ್ತಾಯಿದ್ದೀನಿ. ವಿಡಿಯೋ ತುಂಬ ಖುಷಿಯಾಗಿರುತ್ತೆ. ಫಸ್ಟ್ ಟೈಮ್ ಬನ್ನಿ, ಇವಾಗ ಹೋಗೋಣ. ಹಂಗೆ ಸಾಕಾಗಿರುತ್ತೆ. ವಿಡಿಯೋ ಮಿಸ್ ಮಾಡ್ಕೊಬಿಡಿ ಕೊನೆವರೆಗೂ ನೋಡಿ. ಅವನು ಸ್ವಲ್ಪ ನೀರು ಕೊಡ್ಸ್ರ, ನಾಲಿಗೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ಟೈತೆ. ಇವಾಗ ಇದನ್ನು ಎತ್ಕೊಂಡೋಗಿ ಅಂತ ತರ್ಬೇಕು. ಕೈಸ್ ನೋಡಿ ಹೆಂಗಿದೆ, ಹೆಂಗೈತೆ ಕಮೆಂಟ್ ಮಾಡಿ. ಲೆಟ್ಸ್ ಗೋ. ಟೈಮ್ ಆಗ್ಬಿಡುತ್ತೆ, ಅಕ್ಕ ಕೆಲ್ಸಕ್ಕೆ ಹೋಗ್ಬೇಕು. ನೋಡಿ ಇದು ಹೋಗೋಣ. ಗೈಸ್, ಫೈನಲ್ಲಿ ನನ್ನ ಗಾಡೀಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ನಮ್ಮ ಅಣ್ಣನ ಗಾಡಿ ಇಸ್ಕೊಂಡಿದ್ದೀನಿ. ನಮ್ಮ ಅಣ್ಣನ ಗಾಡೀಲಿ ಸಿಲಿಂಡ್ರು ಮಡಿಕೊಂಡು ಹೋಗಿ ಇಲ್ಲಿಂದ ಖಾಲಿ ಸಿಲಿಂಡ್ರ್ ಕೊಟ್ಬಿಟ್ಟು ಅಲ್ಲಿಂದ ಫುಲ್ ಸಿಲಿಂಡ್ರ್ ಎತ್ಕೊಂಡ್ಬರ್ಬೇಕು. ಹೋಗೋಣ, ಟೈಮ್ ಆಗ್ಬಿಡುತ್ತೆ. ಅಕ್ಕ 12 ಗಂಟೆ ಒಳಗಡೆ ಬಾಂಧೈತೆ. 12 ಗಂಟೆ ಒಳಗಡೆ ಬೇಗ ಹೋಗ್ಬೇಕು. ಗೈಸ್, ಗಾಡಿ ಅರ್ಧ ದಾರಿಗೆ ಬರ್ದಿದ್ದಂಗೆ ಪೆಟ್ರೋಲ್ ಖಾಲಿ ಆಗ್ತೈತೆ. ಎಲ್ಲ ಆಫ್ಟಿಪ್ ಆಗ್ಬಿಟ್ಟದು ಅಂತ ಭಯ. ಯಾವ ರೋಡ್ ಡೌನ್ ಹೋಗ್ತಾ ಇದ್ದೀನಿ, ನೋಡ್ಬೇಕು. ಆಫ್ ಆದರೆ ಏನು ಮಾಡೋದು ಗೊತ್ತಿಲ್ಲ. ಏನೋ ಇಲ್ಲ ಅಕ್ಕಪಕ್ಕ ಆದರೆ ಏನೋ ಮಾಡ್ಬೋದಾಗಿತ್ತು, ಬಟ್ ಅಷ್ಟು ದೂರ ತಳ್ಕೊಂಡು ಹೋಗ್ಬೇಕು. ಏನು ಮಾಡೋದು ನೋಡೋಣ. ಗೈಸ್, ಇವಾಗ ಫೈನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೋಗ್ಬೇಕು. ಟೈಮ್ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಸರ್ಕಲ್ ಹತ್ರ ನಿಂತಿದ್ದೀನಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಡೈರೆಕ್ಟ್ ಇವಾಗ ಟೈಮ್ ಇಲ್ಲ, ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬಿಟ್ಟು ಗೈಸ್, ಈ ಏರಿಯಾಗೆ ಬರ್ತಾ ಇದ್ದಂಗೆ ಒಬ್ಬರೇ ನೆನಪಾಗೋದು. ಯಾರು ಹೇಳಿ ನೋಡೋಣ, ಕಮೆಂಟ್ ಮಾಡಿ ನೋಡೋಣ. ಗೈಸ್, ಫೈನಲಿ ಇವಾಗ ನೈಟ್ ರೋಡ್ಗೆ ರೀಚ್ ಆಗಿದ್ದೀನಿ. ನೋಡ್ಬೋದು ನಾವು. ಇದರಿಂದ ಈ ರೋಡ್ ಹೋಗ್ಬೇಕು. ಈ ರೋಡ್ ಹಿಂಗೆ ಹೋಗಿ ಇನ್ನೂ ಮುಂದಕ್ಕೆ ಹೋಗ್ಬೇಕು ದೂರ. ಆದಷ್ಟು ಬೇಗ ಹೋಗೋಣ ಬನ್ನಿ, ಆಮೇಲೆ ರೋಡ್ ಮಾಡ್ಬಿಡುತ್ತೆ. ನಮ್ಮ ಅಕ್ಕ ಒಂದು ಫೈನಲ್ಲಿ ನಮ್ಮ ಅಕ್ಕವ್ರ ಮನೆ ಹತ್ರ ರೀಚ್ ಆಗಿದ್ದೀನಿ. ಇವಾಗ ನಮ್ಮ ಅಕ್ಕಂಗೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಪ್ಲೀಸ್ 3 ಫ್ಲೋರ್ ಹತ್ಕೊಂಡು ಬಂದಿದ್ದೀನಿ. ನಮ್ಮ ಅಕ್ಕ ನೋಡಿ ನಗ್ತಾ ಐತಿ. ನಮ್ಮ ಅಕ್ಕ, ನಾನು ಇಲ್ಲಿಂದ 3 ಫ್ಲೋರ್ ಹೊತ್ಕೊಂಡು ತರ್ತಾಯಿದ್ರೆ ನಮ್ಮ ಅಕ್ಕ ನೋಡಿ ನನ್ನ ನಗ್ತೈತಿ. ಏನು ಮಾಡೋದು? ಅಯ್ಯಪ್ಪ. ಗೈಸ್, ಬಂದಡಿಕೆ ನಮ್ಮ ಅಕ್ಕ ನೀರು ಕೊಟ್ಟೈತೆ. ಪಾಪ ತಮ್ಮ ಸುಸ್ತಾಗಿ ಬಂದಿದೆ ನನಗೆ. ನೋಡಿ ನಮ್ಮ ಅಕ್ಕವ್ರು ನೋಡ್ಬೋದು. ಜಾನು ನೋಡಿ, ಜಾನು ಗೊರ್ರಂತ ಐತೆ. ಫಸ್ಟ್ ಸುಮಾರು ದಿವಸ ಆಯಿತು ನಮ್ಮ ಅಕ್ಕನ ಮನೆಗೆ ಬಂದು, ಅದಕ್ಕೆ ಗೊರ್ರಂತ ಆಯ್ತು ನಾನು ನೋಡಿ. ಆ ಗಾಡೀಲಿ ಎಷ್ಟು ಸ್ಪೀಡಾಗಿ ಒಳ್ಳೆ ತಾತಪ್ಪಂಗೆ ಕೊಟ್ಟು ಕಟ್ಟಾಕ್ಬಿಟ್ಟಾರಲ್ವಾ, ಓಡೋ ಹುಲಿಗೆ ಇದು ಚೈನ್ ಹಾಕ್ಬಿಟ್ಟು ಕಟ್ಬಿಟ್ಟು ಓಡು ಅಂತಂದರೆ ಹೆಂಗೆ ಓಡ್ತದೆ ಹುಲಿ. ನೋಡಿ ಗೈಸ್, ನಮ್ಮ ಅಕ್ಕವ್ರ ಫೋಟೋ. ನಮ್ಮ ಅಕ್ಕ ನೋಡಿ, ರಾಘವೇಂದ್ರ ಸ್ವಾಮಿ ಭಕ್ತರು ನಮ್ಮ ಅಕ್ಕ. ಇವತ್ತು ಪೂಜೆ ಮಾಡ್ತಾಯಿದ್ರೆ ಗುರುವಾರ ಮಾಡ್ತೀಯ ತಾನೇ? ಹೋಗಕ್ಕಾಯ್ತು. ನಮ್ಮ ಅಕ್ಕ ಬರಲ್ವಂತೆ. ಕ್ಯಾಮ್ರದ ಮುಂದೆ ಬೇಡ, ಬರಲ್ಲ ಅಂತ ಹೇಳ್ತೈತೆ. ತೋರಿಸಲ್ಲ. ಫೋಟೋದ ನೋಡಿ, ಫೋಟೋ ತೋರಿಸ್ತೀನಿ. ಈ ಅಕ್ಕನೇ. ಯಾರು ನೋಡಿ, ಈ ಅಕ್ಕ. 1 2 3 ಜನ, ಮತ್ತು ಇಲ್ಲೊಬ್ರು 4 ಜನ ಅಕ್ಕಂದಿರು. 4 ಜನ ಅಕ್ಕಂದಿರು.
ಇರಪ್ಪ ತಮ್ಮ ವಿಡಿಯೋ ಮಾಡ್ತಾನೆ, ಒಂದು ಗೋಪುರ ಕೊಡ್ಸೋಣ, ಇಲ್ಲ 360 ಡಿಗ್ರಿ ಕ್ಯಾಮ್ರಾ ಕೊಡ್ಸೋಣ. ಅವೆಲ್ಲ ಮಾಡಲ್ಲ ಅವರು. ಹೌದಲ್ವಾ? ಏನಕ್ಕ, ಏನ್ ಅಡಿಗೆ? ಅದೇನಕ್ಕ ಅದು ಪಾತ್ರ ಅದಕ್ಕೆ ಓಕೆ. ಸಿಲಿಂಡರ್ ಎತ್ಕೊಂಡು ಹೋಗ್ಬೇಕು, ಸಿಗ್ತೀನಿ ಗೈಸ್. ನಮ್ಮ ಅಕ್ಕವ್ರ ಮನೆ ನೋಡಿ, ಈ ಥರ ಮನೆ ಮಾಡು ಅಂತ ಐತೆ ನನಗೆ ನಮ್ಮಕ್ಕ. ಹಾಂ ಗೈಸ್ ನೋಡಿ, ಈ ಥರ ಮನೆ ಮಾಡಬೇಕಂತೆ ನಾನು. ಯಾವಾಗ ಮಾಡೋದು ನೋಡಿ, ಇದು ಹಾಲು ನೋಡಿ, ಉದ್ದ ಮೌನ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಈ ಥರ ಮನೆ ನಾನು ಯಾವಾಗ ಮಾಡೋದು? ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ಆದಷ್ಟು ಬೇಗ ಚೆನ್ನಾಗಿರೋ ಮನೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿ ಸಪೋರ್ಟ್ ಮಾಡಿ ನನಗೆ. ಸಬ್ಸ್ಕ್ರೈಬ್ ಆಯ್ತವ್ರೆ? ಹ್ಞೂ ಆಯ್ತವ್ರೆ. 136 ಜನ ಸಂಬಂಧ ಮಾಡಿದ್ದೀನಿ. ಎಷ್ಟು ಸಬ್ಸ್ಕ್ರೈಬ್ ಆಗಬೇಕು? 1000 ಆಗಿ 4000 ಅವರ್ಸು ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಆದ್ರೆ ಗೈಸ್. ನೋಡಿ, ತಮ್ಮ ಬಂದಿದ್ದಾನೆ ಅಂದ್ಬಿಟ್ಟು, ತಮ್ಮ ಬಂದಿದ್ದಾನೆ ಅಂತಲ್ಲ, ಎಕ್ಕ ಮಾಡ್ಕೊಂಡು ತಿಂತಿತ್ತು. ನಿನ್ನೆ ಮಾಡಿದ್ದು ನಾನು ಬಂದ್ಮೇಲೆ ನನಗೋಸ್ಕರ ಮಾಡಿ. ನೆನ್ನೆ ನಿಮ್ ಬರ್ತೀಯ ಅಂದ್ಬಿಟ್ಟು ಬಾನು ಕಳ್ಸಿಟ್ಟಿದ್ದು. ಭಾನುವಾರನ ನೆನ್ನೆ ನಾನು ಬರ್ತೀನಿ ಅಂತ ನಿಮ್ಮ ಅಮ್ಮ ಹೇಳ್ತು ಕಳಿಸ್ತೀನಿ ಅಂತ. ಎಲ್ಲಿ ಲೇಟ್ ಆಗೋಯ್ತು ಅಂದ್ಬಿಟ್ಟು ಅಮ್ಮ ಬೇಡ ಇಷ್ಟೊತ್ತಿನಲ್ಲಿ ಅಂತ ಭಯ ಬಿಟ್ಟೆ. ಪಾಪ ವಡೆ ಪಾಯಸ ಎಲ್ಲ ಮಾಡಿದ್ಲು. ನೋಡ ನಮ್ಮ ಅಕ್ಕ ನೀನ್ ಮಾಡಿರೋದಲ್ಲ ತಾನೇ, ಇದು ಭಾನು ಅಕ್ಕ ಮಾಡಿರೋದು. ಅದೇ ಗೊತ್ತಾಯ್ತು ಇಷ್ಟು ಚೆನ್ನಾಗಿ ಹೆಂಗ್ ಬರ್ತದ ನಮ್ಮ ಅಕ್ಕ ಮಾಡಿರೋದು ಅಂತ. ಸಾಕ್ ಅದ್ಮೋ ಗೇಟು ಓವರ್ ಆಗಿ ಕುಯ್ ಗೈಸ್ ಚೆನ್ನಾಗೈತೆ, ಸ್ವಲ್ಪ ಸೆಪ್ಪೆ. ನನಗೆ ಅದಕ್ಕೆ ಡೌಟ್ ಬಂದಿದ್ದು, ಇಷ್ಟು ಚೆನ್ನಾಗಿ ನಮ್ಮ ಅಕ್ಕ ಮಾಡಿದ್ರೆ, ನಮ್ಮ ರೇಖಕ್ಕ ಮಾಡಿದ್ರೆ ಒಂಚೂರು ಈ ರೇಂಜಿಗೆ ಬರ್ದೇ ಇದ್ರು ಒಂದು ಸುಮಾರಾಗಾದ್ರೂ ಬರ್ತದೆ. ಇಷ್ಟು ಚೆನ್ನಾಗೈತೆ ಅಂದ್ರೆ ಪಕ್ಕ ಭಾನುವಕ್ಕ ಮಾಡಿರೋದು. ಭಾನುವಕ್ಕ ಇಲ್ಲ ಇದ್ದಿದ್ರೆ ಬಂದಿರೋದ ಯಾಕ. ಭಾನುವಕ್ಕ ಕೆಲ್ಸಕ್ಕೆ ಹೋಗೈತೆ ಗೈಸ್. ನಾನು ಅಲ್ಲಿಂದ ಬಂದಿದ್ದೀನಿ ಅಂದ್ಬಿಟ್ಟು ನಮ್ಮ ಅಕ್ಕ ಪಾಯಸ ಮಾಡಿ ವಡೆ ಮಾಡಿ ಕೊಟ್ಟಿದ್ದೆ. ಹಿಂಗೆ ಕರೆಕ್ಟಾಗಿ ಕಾಣಿಸಲ್ಲ ಅನ್ಸುತ್ತೆ, ಹಿಂಗೆ ಕುತ್ಕೋತೀನಿ ನೋಡಿ. ಇದು ನನ್ನೇ ನೋಡ್ತೈತೆ. ಏಯ್ ಜಾನು, ಯಾರನ್ನ ಮಾಡಿದ್ದೀನಲ್ಲ ಜಾನುದು. ಮಾತಾಡಲ್ಲ ಅದು, ಗೊರ್ರ ಅಂತ ಐತೆ. ಜಾನು ಆಯ್ ಜನಮ್ಮ, ಜಾನು ಮಾತಾಡಲ್ಲ. ಯಾರು ಇವನು ಕರಡಿ ಇದ್ದ ನೋನೆ ಅನ್ಕೊಂಡ್ಬಿಟ್ಟೈತಿ. ರೈಸ್ ಬಿಸಿ ಐತೆ, ಕುಡಿದ್ಬಿಟ್ಟು ಸಿಗ್ತೀನಿ. ಕುಡಿದ್ಬಿಟ್ಟು ವಡೆ ತಿನ್ಬಿಟ್ಟು ಸಿಗ್ತೀನಿ. ಫೈನಲ್ಲಿ ಸಿಲಿಂಡರ್ ಎತ್ಕೊಂಡಿದ್ದೀನಿ. ಸಖತ್ ತೂಕ ಇದೆ ಗೈಸ್. ಬಾಯಕ್ಕ ಪಾಪ ಈ ಸಿಲಿಂಡ್ರ್ ಹಾಕೋರು ಅದು ಹೆಂಗೆ ಎತ್ಕೊಬರ್ತಾರೋ ಪಾಪ. 3 ಫ್ಲೋರ್ 4 ಫ್ಲೋರ್ ಆದರೆ ಗೊತ್ತಿಲ್ಲ ಪಾಪ. ತಗೊಬಂದು ಹಾಕಿದ್ರೆ ಅವ್ರಿಗೆ ಏನೋ ಒಂದು ಟಿಪ್ಸು ಕೊಡಿ. ಹಂಗೆ ಅಂದ್ಬಿಟ್ಟು 10 ರೂಪಾಯಿ 20 ರೂಪಾಯಿ ಕೊಡಬೇಡ, ಕೊಟ್ಟರೆ ಒಂದು 150 ರೂಪಾಯಿ ಕೊಡಿ. ಯಾಕೆಂದರೆ ನಾವು ಎತ್ಕೊಂಬಂದಾಗಲೇ ಕಷ್ಟ ಏನು ಅಂತ ಗೊತ್ತಾಗೋದು. ಅಷ್ಟು ತೂಕ ಇದೆ ಇದು. ಅಯ್ಯಪ್ಪ, ಅಲ್ಲಿ ನಮ್ಮನೆ ಹತ್ರ ಬೇರೆ ಹೊತ್ಕೊಂಡು ಹೋಗ್ಬೇಕು ಗೈಸ್. ತುಂಬ ಸಿಲಿಂಡ್ರು ಬೇರೆ. ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಣ ಹೆಲ್ಮೆಟಲ್ಲಿ ಇಟ್ಕೊಂಡು ಅಂದ್ಕೊಂಡಿದೆ. ಬಟ್ ಇದು ಸ್ವಲ್ಪ ಅಳ್ಳಾಡ್ತಾ ಇರ್ತದೆ ಭಯ. ಆದಷ್ಟು ಟ್ರೈ ಮಾಡ್ತೀನಿ. ಇವಾಗ ಇಲ್ಲಿ ಅಕ್ಕ ಮನೆ ಹತ್ರ ಬಿಟ್ಟು ನಮ್ಮ ಮನೆ ಹತ್ರ ಸಿಗ್ತೀನಿ ಗೈಸ್. ನಮ್ಮ ಅಕ್ಕ ಮ್ಯಾಗಿ ಫ್ಯಾಕ್ಟ್ರಿ ಕೆಲಸ ಮಾಡೋದ್ರಿಂದ ಇವಾಗ ಮ್ಯಾಗಿ ಜಾಸ್ತಿ ಇತ್ತಂತೆ, ಅದಕ್ಕೆ ಕೊಟ್ಟೈತೆ. ಏನೇ ಅಲ್ಲಿ ಅಕ್ಕವ್ರ ಮನೆಗೆ ಬಂದರೆ ಫ್ರೀಯಾಗಿ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ಬೋದು ಅಲ್ವಾ. ನೋಡಿ ಮ್ಯಾಗಿ ಅಚ್ಚುಕಟ್ಟಾಗಿ ಹೆಂಗೋ ಇನ್ಮೇಲೆ ಬೆಳಿಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಗಾಡಿ ರೆಡಿ ಆಗೈತೆ ನೋಡ್ಬೋದು ನೀವು. ಇಲ್ಲಿ ಸಿಲಿಂಡ್ರೆಲ್ಲ ಮಡಗಿದ್ದೀನಿ. ಗಾಡಿ ಎತ್ಕೊಂಡು ಇವಾಗ ಮನೆ ಹತ್ರ ಹೋಗಿ ಸಿಗ್ತೀನಿ ಗೈಸ್. ರೋಡಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ, ಫುಲ್ ಸಿಲಿಂಡ್ರು ಬೇರೆ. ಅದಕ್ಕೆ ಏನಾರು ಆಗುತ್ತೆ ಅಂತ ಸ್ವಲ್ಪ ಇದು ಗೊತ್ತಿಲ್ಲ, ಫಸ್ಟ್ ಟೈಮ್ ಎಲ್ಲ ತಗೊಂಡೋಗ್ತಾರದು. ಅದಕ್ಕೋಸ್ಕರ
ಬಟ್ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಫೈನಲ್ಲಿ ಮನೆ ಹತ್ರ ಬಂದಿದ್ದೀನಿ ಇವಾಗ. ನಮ್ಮಮ್ಮ ಅಲ್ಲಿ ನಿಂತೈತಲ್ಲಿ ನೋಡಿ, ಮ್ಯಾಗಿ ನಮ್ಮಮ್ಮಂಗೆ ಕೊಟ್ಟಿದ್ದೀನಿ. ಇವಾಗ ಸಿಲಿಂಡ್ರು ಹೊತ್ಕೊಂಡೋಗಿ ಮನೆಗೆ ಹಾಕ್ಬೇಕು. ಇವಾಗ ಎತ್ತದೇ ಇರೋದು ಬಾಧೆ. ಬನ್ನಿ ನೋಡೋಣ ಗೈಸ್. ಫೈನಲ್ಲಿ ಸಿಲಿಂಡ್ರ್ ತಗೊಂಬಂದು ಮನೇಲಿ ಇಕ್ಕಿದ್ದೀನಿ ನೋಡಿ. ಫಿಟ್ ಮಾಡ್ಬೇಕು ಇವಾಗ ಗೈಸ್. ಸಿಲಿಂಡ್ರನ್ನ ಮನೆಗೆ ತಗೊಬಂದು ಹಾಕ್ತಾರಲ್ಲ ಅಣ್ಣ, ನನ್ನ ಕಡೆಯಿಂದ ದೊಡ್ಡ ಸಲ್ಯೂಟ್ ಅಣ್ಣ. ಇಷ್ಟು ತೂಕ ಇರೋದು ಅದು ಹೆಂಗೆ ಎತ್ಕೊಂಡ್ಬರ್ತೀರೋಣ ಅಲ್ಲಪ್ಪ. ನಿಜವಾಗ್ಲೂ ಅಣ್ಣ, ಹ್ಯಾಟ್ಸ್ ಆಫ್ ಅಣ್ಣ ನಿಮಗೆ. ಸೂಪರ್. ಜಾಸ್ತಿ ಕಷ್ಟ ಗೈಸ್. ನಾವು ಅನ್ಕೋತೀವಿ ಈಸಿ ಅಂತ, ನಾವು ಎತ್ಕೊಂಡು ಹೋಗ್ಬೇಕಾದ್ರೇ ಗೊತ್ತಾಗೋದು ಅದು ಏನು ಕಷ್ಟ ಅಂತ. ಗೈಸ್ ಫೈನಲಿ ಸಿಲಿಂಡ್ರ್ ಫಿಟ್ ಮಾಡಿಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಬನ್ನಿ. ಅಮ್ಮ ಕಾಸ ಕೊಡ್ದಲೆ ಕೈ ಕಿಳ್ದು ಓಡ್ತಾವನೆ ಅಂತ. ಯಾರ ಅಕ್ಕನ ಐ ಮರ್ತೋಗ್ಬಿಟ್ಟೆ ಕಣಮ್ಮ. ಕಾಳು ಕೊಡ್ದೆ ಏನು ತಿಕ್ಕೋದ್ವಿ. ಆಮೇಲೆ ಅಲ್ಲೇ ಎಲ್ಲೋ ಕಾಸು ಅಂದೆ, ಆಮೇಲೆ ಬಂದು ಕೊಟ್ಟು ತಿರ್ಗಾ ಪ್ಯಾಕಿ ಅಂತಾಳೆ. ಗೈಸ್ ಫೈನಲ್ಲಿ ಫಿಟ್ ಮಾಡಿದ್ದೀನಿ. ಇವಾಗ ನಮ್ಮಮ್ಮ ಹಚ್ತೈತೆ. ಸ್ಮೆಲ್ ಬರ್ತಾಯ್ತಾ? ಇಲ್ಲಿ ಬರ್ತಾಯ್ತಾ ಅಂತ, ಅಲ್ಲಿ ನೋಡು ಅಂತಲ್ಲ ಹೇಳಿದ್ದು. ಓ ಚಪ್ಪಾಳೆ ತಟ್ಟು, ಚಪ್ಪಾಳೆ ತಟ್ಟು ಪದಮ್ಮ, ಚಪ್ಪಾಳೆ ತಟ್ಟು ಪದಮ್ಮ, ಚಪ್ಪಾಳೆ ತಟ್ಟು. ನನ್ನ ಮಗ ಗೈಸ್ ಹೆಂಗೋ ಕುಡಿ ಬುಕ್ ಮಾಡಿಕ್ಕಿರತ್ತೆ ಸರೋಯ್ತು ನನ್ನ ಮಗನೇ ನಿನಗೆ. ಫೈನಲಿ ಗೈಸ್ ಬಿಟ್ಟು ಮಾಡಿ ಎಲ್ಲ ರೆಡಿ ಮಾಡಿ ಇವಾಗ ನಮ್ಮಮ್ಮ ಮ್ಯಾಗಿ ಮಾಡಿಕೊಡ್ತದೆ. ನನಗೆ ಮಾಡಕ್ ಬರಲ್ಲ ಪದ್ನ, ಯಾಕೆ? ನನಗೆ ಮ್ಯಾಗಿನೇ ಮಾಡಕ್ ಬರಲ್ಲ. ಸರಿ ಓಲಿ, ನಾನೇ ಮ್ಯಾಗಿ ಮಾಡ್ಕೊಂಡು ತಿನ್ಬಿಟ್ಟು ಬೇಡ ತಿನ್ನೋದು ವೀಡಿಯೋ ಮಾಡ್ತೀನಿ. ಗೈಸ್ ಫೈನಲಿ ನಾನೇ ಮ್ಯಾಗಿ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮಂಗೆ ಬರಲ್ಲ ಅಂತು, ಅದಕ್ಕೆ ನಾನೇ ಮಾಡ್ಕೊಂಡು ತಿಂತೀನಿ. ನೋಡೋಣ, ಒಂದು ಮ್ಯಾಗಿಗೆ 2 ಮಸಾಲೆ ಹಾಕ್ತಾಯಿದ್ದೀನಿ, ಟೇಸ್ಟಾಗಿರಲಿ ಅಂದ್ಬಿಟ್ಟು. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ ಚೆಕ್ ಮಾಡೋಣ. 1 2 3 ಮ್ಯಾಗಿ. ಓಕೆ ಗೈಸ್ ಫೈನಲಿ ನಾನೇ ಮ್ಯಾಗಿ ರೆಡಿ ಮಾಡಿದೆ. ಹೆಂಗೈತೆ ಏನೋ ಗೊತ್ತಿಲ್ಲ, ತಿಂದು ನೋಡೋಣ ಒಂದ್ಸಲ. ಸೂಪರ್ ಗೈಸ್. ಯಾಕೆ ಹೇಳಿ, 2 ಮಸಾಲೆ ಹಾಕಿದ್ದೀನಿ, ಅದಕ್ಕೆ ನೋಡ್ಬೋದು. ಇವತ್ತು ಉಪ್ಪು ಮಾಡಕ್ಕೆ ಬಂದಿಲ್ಲ, ನನಗೆ ಬರೋಕ್ಕೆ ನಾನು ಮಾಡ್ಕೊಂಡಿದ್ದೀನಿ, ತಿಂತಾ ಇದ್ದೀನಿ. ನಮ್ಮ ಅಮ್ಮಂಗೂ ಮಾಡಕ್ಕೆ ಬರಲ್ಲ ಗೈಸ್. ಏನೇ ಆಗಲಿ ಸಗದಾಗಿ ಮಾಡಿದ್ದೀನಿ. 2 ಪೌಡ್ರ್ ಹಾಕಿದ್ದೀನಿ, ಚೆನ್ನಾಗಿರಲಿ, ಟೇಸ್ಟಿಯಾಗಿರಲಿ ಅಂತ. ಚೆನ್ನಾಗೈತೆ. ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಮುಂದೆ ಇನ್ನೂ ಯಾವ ಥರ ವ್ಲಾಗ್ ಮಾಡಬೇಕು ಅಂದ್ಬಿಟ್ಟು ನೀವು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತೀರಿ. ಟೇಕ್ ಕೇರ್, ಲವ್ ಯು.